ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾವಿಲ್ಲಿ ಡಿಬೇಟ್ ಮಾಡ್ತಾ ಇದ್ವಿ. ಮಂಡ್ಯ, ಮೈಸೂರು, ಕಾವೇರಿ ಕೊಳ್ಳದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಒಂದ್ ಹನಿ ನೀರ್ ಬಿಡಲ್ಲ, ಬೇಕಾದ್ರೆ ವಿಷ ಕುಡಿದು ಬಿಡ್ತೀವಿ. ಈ ರೀತಿ ಶತಶತಮಾನಗಳಿಂದ ಅನ್ಯಾಯ. ಸ್ವಾತಂತ್ರ್ಯ ಪೂರ್ವದಲ್ಲೂ ಅನ್ಯಾಯ, ಸ್ವಾತಂತ್ರ್ಯದ ನಂತರವೂ ಕೂಡ ಅನ್ಯಾಯ. ನಮ್ಮಲ್ಲಿ ಕಾವೇರಿ ಹುಟ್ಟಿದ್ದೇ ತಪ್ಪ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಬಾಯ್ ಬಡ್ಕೊಳ್ಳಂಗಾಗುತ್ತೆ. ಯಾಕೆ ಅಂದ್ರೆ ಜಲಾಶಯಗಳು ತುಂಬಿಲ್ಲ, ಮಳೆ ಕೊರತೆ ಇದೆ, ಕೇವಲ 20% ಮಳೆ ಬಂದಿದೆ. ಮಳೆ ಯಾವಾಗ ಬಂತು ಯಾವಾಗ ಹೋಯ್ತು ಅನ್ನೋದೇ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ನೆಲ ಆದ್ರೂ ತಂಪಾಯ್ತೋ ಇಲ್ಲೋ ಅನ್ನೋ ಒಂದು ಲೆವೆಲ್ಗೆ ಮುಂಗಾರು ಮಳೆ ಕೈ ಕೊಟ್ಟು ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಸಂಕಷ್ಟ, ಬರಗಾಲ, ಕ್ಷಾಮ ಇದ್ದಾಗ ಎದ್ದೇಳುವ ಏಕೈಕ ಪ್ರಶ್ನೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರ. ಸುಪ್ರೀಂ ಕೋರ್ಟ್ ಏನೋ ಹೇಳ್ಬಿಡ್ತು, ಪ್ರತಿ ತಿಂಗಳು ವಾಡಿಕೆ ಅಂತ ಇಷ್ಟಿಷ್ಟು ಕೊಟ್ಬಿಡಿ ಅಂತ. ಆದ್ರೆ ಸಂಕಷ್ಟದ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಕ್ಲಾರಿಟಿ ಕೊಟ್ಟಿಲ್ಲ ಮತ್ತು ಯಾವ ರೀತಿಯ ಅನುಪಾತದ ಮೇರೆಗೆ ಸಂಕಷ್ಟ ಪರಿಹಾರ ಸೂತ್ರವನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಹೀಗಾಗಿ ಪ್ರತಿ ಬಾರಿಯೂ ಮಳೆ ಕೊರತೆ ಆದಾಗ, ಪ್ರತಿ ಬಾರಿಯೂ ಬರಗಾಲ ಆದಾಗ ಕಾವೇರಿ ನೀರಿಗಾಗಿ ತಮಿಳುನಾಡು ಖಾತೆ ತೆಗೆಯುತ್ತೆ. ನಿಮಗೆ ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಕುಡಿಯೋಕೆ ಒಂದು ಹನಿ ಇಲ್ದಿದ್ರು ಪರವಾಗಿಲ್ಲ, ನಮ್ಮ ಬೆಳೆಗಳಿಗೆ ನೀರು ಹಾಕ್ಸಿ ಅಂತ ತಗಾದೆ ತೆಗೆದು ಕುತ್ಕೊಳ್ಳುತ್ತೆ. ಮತ್ತೆ ಕಾಲಕ್ಕೆ ತಕ್ಕಂತೆ ಈ ಪ್ರಾಧಿಕಾರಗಳು ಅಷ್ಟು ಕೊಡಬೇಕಾಗಿತ್ತು, ಇಷ್ಟಾದ್ರೂ ಕೊಡಿ ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ ಹೊರತು ಕರ್ನಾಟಕದಲ್ಲಿ ಆಕ್ಚುಯಲ್ ಆದ ಸಿಚುವೇಶನ್ ಏನಿದೆ ಅನ್ನೋದರ ವಸ್ತುಸ್ಥಿತಿಯ ಅಧ್ಯಯನ ಅವ್ರು ಮಾಡೋದೇ ಇಲ್ಲ. ಕೇವಲ ಅಂಕಿ ಅಂಶಗಳು ಮತ್ತು ಕಾಗದದ ಮೇಲೆ ಇರುವಂತಹ ನಂಬರ್ಸ್ ಅನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೇಳಿತ್ತು ಜುಲೈಯಲ್ಲಿ ಸುಮಾರು 31 TMC ಕೊಡಬೇಕು ಅಂತ, ಅಟ್ಲೀಸ್ಟ್ 3 TMC ಕೊಡಿ. ಇದು ಒಂದು ರೀತಿಯಾದಂತಹ ಲೆಕ್ಕಾಚಾರ. ಅಲ್ಲಿರುವಂತಹ ನೀರಿನ ಮಟ್ಟ ಏನು, ಜಲಾಶಯಗಳಲ್ಲಿ ಇರುವಂತಹ ಇನ್ಫ್ಲೋ ಏನು ಗೊತ್ತಿಲ್ಲ. ಸುಮ್ಮನೆ ಬಾಯಿಗೆ ಬಂದಂತೆ ಆದೇಶ ಕೊಡೋದು, ಅದೇನೋ ಗೊತ್ತಿಲ್ಲ. ಕರ್ನಾಟಕಕ್ಕೆ ಯಾವಾಗಲೂ ಅನ್ಯಾಯನೇ, ಕರ್ನಾಟಕಕ್ಕೆ ಯಾವಾಗಲೂ ಕೂಡ ಸಫರರ್ಸೆ, ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಪ್ರತಿಭಟನೆಗಳೇ, ಧರಣಿಗಳೇ. ಅದು ನೀವು ಯಾರೇ ಮುಖ್ಯಮಂತ್ರಿ ಆಗಿರಲಿ, ಎಷ್ಟೇ ಪ್ರತಿಭಟನೆ ಮಾಡಲಿ, ಎಷ್ಟೇ ಪಾದಯಾತ್ರೆ ಮಾಡಲಿ, ಎಷ್ಟೇ ಕಾನೂನು ಉಲ್ಲಂಘನೆ ಮಾಡಲಿ, ಎಷ್ಟೇ ಸುಗ್ರೀವಾಜ್ಞೆ ತರಲಿ, ಕಣ್ಣು ಮುಚ್ಕೊಂಡು ಸುಪ್ರೀಂ ಕೋರ್ಟ್ ತಪರಾಕಿ ಆದ ತಕ್ಷಣ ಬಿಡ್ತಾ ಇರಬೇಕು ನೀರು. ಇವತ್ತು ಅಂಥದ್ದೇ ಪರಿಸ್ಥಿತಿ ಕರ್ನಾಟಕಕ್ಕೆ ಬಂದಿದೆ ಮತ್ತು ಕಾವೇರಿ ಕೊಳ್ಳ ಭಾಗದಲ್ಲಿ ಬಂದಿದೆ. ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಒಂದು ಹನಿ ನೀರು ಬಿಡಲ್ಲ, ನಾವು ಸರ್ವಪಕ್ಷಗಳ ನಿಯೋಗ ಕರಿತೀವಿ, ಆಮೇಲೆ ಡಿಸೈಡ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ನೀರು ಬಿಡಬೇಕೋ ಬೇಡವೋ? ಯಾಕೆ ನಮ್ಗೆ ಈ ಅನ್ಯಾಯ, ಯಾಕೆ ನಮ್ಗೆ ಈ ದ್ರೋಹ, ಯಾಕೆ ಪದೇ ನಾವೇ ಹೊಡ್ಸ್ಕೊಂಡ್ಬರ್ತೀವಿ ಎಲ್ಲರ ಹತ್ರ? ಈ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್. ಕಾವೇರಿ ಯುದ್ಧ ದಾರಿನೇ ಇಲ್ವಾ? ಕರ್ನಾಡಿನಲ್ಲಿ ಮತ್ತೆ ಕಾವೇರಿ ಜ್ವಾಲೆ ಫಿಕ್ಸ್. ತಮಿಳುನಾಡಿಗೆ ನೀರು ಬಿಡಲೇಬೇಕು. ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆ. ಸಂಕಷ್ಟ ಸೂತ್ರ ಆದೇಶ ಪಾಲನೆ ಮಾಡಲೇಬೇಕು. ಬೇರೆ ದಾರಿನೇ ಇಲ್ವಾ? ಕನ್ನಡ ಹೋರಾಟಗಾರರ ಬೆಂಕಿ. ಕರ್ನಾಟಕ ಬಂದ್ ಆಗುತ್ತಾ? ಕನ್ನಡ ಹೋರಾಟಗಾರರು, ಕನ್ನಡ ಚಿತ್ರರಂಗವು ಇದಕ್ಕೆ ಸಾಥ್ ಕೊಡುತ್ತಾ? ಕಾವೇರಿ ದಂಗೆ ಮತ್ತೆ ಶುರುನಾ? CWRC ಆದೇಶವನ್ನೇ ಎತ್ತಿ ಹಿಡಿದಿದೆ CWMA. 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರು ಬಿಡಲು ಸೂಚನೆ. ಕರ್ನಾಟಕದ ವಿರುದ್ಧ CWMA ಆದೇಶ ಬರ್ತಾ ಇದ್ದಂತೆ ಕಿಚ್ಚು. ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ಲಬ ಹೊಯ್ಕೊಂಡು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಸುತ್ತಿನ ಕಾನೂನು ಹೋರಾಟಕ್ಕೆ ಈಗ ಕರ್ನಾಟಕ ಸಜ್ಜಾಗ್ತಾ ಇದೆ. ಸರ್ವಪಕ್ಷದ ಸಭೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಎಲ್ಲರ ಸಲಹೆ ಪಡೆದು ಮುಂದಿನ ಹೆಜ್ಜೆ ಏನು ಅಂತ ತೀರ್ಮಾನ ಮಾಡ್ತಾರಂತೆ. ಸುಪ್ರೀಂ ಕೋರ್ಟ್ಗೆ ಮುಂದಿನ ವಾರವೇ ರಾಜ್ಯ ಅಪೀಲು ಅರ್ಜಿ ಸಲ್ಲಿಸಲಿದೆ. ಡ್ಯಾಂಗಳಲ್ಲಿ ನೀರಿನ ಸಂಗ್ರಹದ ಕುರಿತಂತೆ ಕೋರ್ಟ್ಗೆ ಮಾಹಿತಿ ಕೊಡುವಂತಹ ಸಾಧ್ಯತೆ ಇದೆ.
ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಇದು ಮತ್ತೆ ಕಿಚ್ಚನ್ನ ಹಬ್ಬಿಸುತ್ತೆ. ನಾವು ನೋಡಿ ಕನ್ನಡಿಗರು ವಿಶಾಲ ಹೃದಯ ಇರೋರು, ಯಾರೇ ಬರ್ಲಿ ಯಾರೇ ಹೋಗ್ಲಿ ಎಲ್ಲರನ್ನು ಪ್ರೀತಿಯಿಂದ ಅಕ್ಕರೆಯಿಂದ ನಾವು ಬರಮಾಡಿಕೊಳ್ತೀವಿ. ಅಷ್ಟೇ ಏಕೆ ವಿಜಯ್ ಸಿನಿಮಾ ಜನನಾಯಕನ್ಗೆ ನಮ್ಮ ಥಿಯೇಟರ್ಗಳೆಲ್ಲ ಫುಲ್ ಆಗಿದ್ದಾವೆ. ಎಷ್ಟೋ ಜನ ಸಿಳ್ಳೆ ಚಪ್ಪಾಳೆ ಹೊಡ್ಕೊಂಡು ವಿಜಯ್ ನಟನೆಗೆ ಅಬಬಾ ವಾ ಅಂತ ಇದ್ದಾರೆ. ಆದರೆ ವೆನ್ ಇಟ್ ಕಮ್ಸ್ ಟು ಕಾವೇರಿ ವಿಚಾರ, ಇಲ್ಲಿ ಭಾಷೆಯ ಗಡಿ ಯಾವುದು ಇಲ್ಲ. ಎಲ್ಲರೂ ಕನ್ನಡಿಗರು ಕಾವೇರಿಗೋಸ್ಕರ ಎಲ್ಲರೂ ಹೋರಾಟ ಮಾಡ್ತೀವಿ, ಇದು ನಮ್ಮದು ಬದ್ಧತೆ. ಆದ್ರೆ ಈಗ ವಿಜಯ್ ಅವರು 13ನೇ ತಾರೀಕೇನೋ ಬರ್ತಾ ಇದ್ದಾರಂತೆ ನೋಡಿ. 13ನೇ ತಾರೀಕಿಗೆ ಕರೆಕ್ಟ್ 15 ದಿನ ಆಗುತ್ತೆ. 15 ದಿನ ಚೆನ್ನಾಗಿ ನೀರು ಹರಿಸ್ಬೇಕು, ಅದಾದ್ಮೇಲೆ ಅವ್ರು ಬರ್ತಾರಂತೆ. ಎಲ್ಲ ನೀರ್ ತಗೊಂಡ್ಮೇಲೆ ಬಂದು ಇನ್ನೇನ್ ಮಾಡ್ತಾರಂತ, ಅವರು ಬಂದು ವೈಮಾನಿಕ ಸಮೀಕ್ಷೆಗೆ ಎಲ್ಲ ಸಿದ್ಧತೆ ಮಾಡ್ತಾರೆ. ನೀರ್ ಹರಿಸಿದ್ಮೇಲೆ ವೈಮಾನಿಕ ಸಮೀಕ್ಷೆ ಏನು, ಬಸ್ ಸಮೀಕ್ಷೆ ಏನು, ಇನ್ನು ರೈಲ್ ಸಮೀಕ್ಷೆ ಏನು, ಚಕಡಿ ಬಂಡಿ ಸಮೀಕ್ಷೆ ಏನು, ನೀರು ಹರಿಸಬೇಕು. ಆಮೇಲೆ ಇವ್ರು ಬಂದು ಏನು ಮಾತುಕತೆ ನಡೆಸ್ತಾರೆ ಐ ಡೋಂಟ್ ನೋ. ಯಾಕೆ ಅಂತಂದ್ರೆ ಈ ನೀರೇನಿದೆ ಇವತ್ತು ಜಲಾಶಯಗಳಲ್ಲಿ ಅದನ್ನ ಮುಂದಿನ ಜೂನ್ ಮಟ್ಟ ಕಾಯ್ಕೋಬೇಕು ನಾವು. 1 ವರ್ಷ ಇದೇ ನೀರಲ್ಲಿ ನಾವು ಎಲ್ಲರಿಗೂ ಕುಡಿಯೋ ನೀರು ಕೊಡಬೇಕು. ಯಾರ್ಯಾರು ಈ ನೀರನ್ನೇ ಅವಲಂಬಿಸಿದ್ದಾರೆ, ಬೆಂಗಳೂರವರಾದ್ರೂ ಆಯ್ತು, ಮಂಡ್ಯದವರಾದ್ರೂ ಆಯ್ತು, ಮೈಸೂರವರಾದ್ರೂ ಆಯ್ತು, ಕುಡಿಯೋ ನೀರಿಗೆ ಈಗೇನು ಸ್ಟಾಕ್ ಇದೆಯಲ್ಲ ನೀರು ಅದನ್ನೇ ಬಳಸಬೇಕು 1 ವರ್ಷದವರೆಗೆ. ಈಗ ಇವ್ರಿಗೆ 4 TMC ನಾವು ಹರಿಸ್ಬಿಟ್ರೆ ಇರೋ ಒಂದು ಉಳಿದಿರೋದೊಂದು 6-7 TMC. 6-7 TMCಯಲ್ಲಿ 1 ವರ್ಷ ನೀವು ಕುಡಿಯೋ ನೀರಿಗಾದ್ರೂ ಸಪ್ಲೈ ಮಾಡೋಕ್ಕಾಗುತ್ತಾ? ಮಳೆ ಮೋಡಗಳಿಲ್ಲ, ಮಳೆ ಬರುತ್ತೆ ಅನ್ನುವಂಥ ಸೂಚನೆನೂ ಇಲ್ಲ, ಹವಾಮಾನ ಇಲಾಖೆನೂ ಏನು ಹೇಳ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ನಾವು ಸಾಯ್ಬೇಕು, ಅವ್ರು ಬದುಕಬೇಕಂದ್ರೆ ಇದ್ಯಾ ಸೀಮೆನ ನ್ಯಾಯ? ನಾವು ಬದುಕಬೇಕು, ಅವರು ಬದುಕಬೇಕು. ನೀವು ಕೇಳ್ತಿರೋದು ಬೆಳಗ್ಗೆ, ನಾವು ಕೇಳ್ತಾ ಇರೋದು ಕುಡಿಯೋದಕ್ಕೆ. ಸೊ ಹೀಗಾಗಿ ಕುಡಿಯೋಕೆ ನೀರಿಲ್ಲದೆ ಸಾಯ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇವತ್ತು ನಾವು ಹೇಳ್ತಾ ಇರೋದು ಭಾಳ ಜನರಿಗೆ, ಭಾಳ ಇವ್ರಿಗೇನು ಕೆಲಸ ಇಲ್ಲಪ್ಪ, ಯಾವಾಗಲೂ ಹಿಂಗೆ ಕಾವೇರಿ ಕಾವೇರಿ ಅಂತ ಬಡ್ಕೋತಾವೆ, ಮಾಡಕ್ಕೆ ಬೇರೆ ಕೆಲಸ ಇಲ್ಲ, ಬೇಕಾದಷ್ಟು ಇಶ್ಯೂಸ್ ಇದೆ, ಅವೆಲ್ಲ ಬಿಟ್ಟು ಬರೀ ಕಾವೇರಿ ಬಗ್ಗೆ ಮಾತಾಡ್ತಾರೆ ಅಂತ ಭಾಳ ಮಾತಾಡ್ತೀರಿ ನೀವು. ನಾಳೆ ಕುಡಿಯೋಕೆ ನೀರಿಲ್ಲ, ಕಾವೇರಿ ವಾಟರ್ ಬಂದ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗಲೇ 5ನೇ ಹಂತದ ಇದರಲ್ಲಿ ಪೈಪ್ಲೈನ್ ಒಡೆದೋಗಿದೆ ಅಂತ ಒಂದಷ್ಟು ಏರಿಯಾಗಳಲ್ಲಿ ನೀರು ಬರ್ತಿಲ್ಲ, ನೀವೇ ಹೊಯ್ಕೋತಿದ್ದೀರಿ. ಈಗ ರೈತರು ಹೋಗಿ ಅಲ್ಲಿ ನೀರಲ್ಲಿ ನದಿಯಲ್ಲಿ ಮುಳುಗಿ ಹೊಯ್ಕೋತಿದಾರಲ್ಲ, ಹಂಗೆ ಹೊಯ್ಕೊಳ್ಬೇಕಂತ ಪರಿಸ್ಥಿತಿ ಬರುತ್ತೆ. ಬಿ ಕೇರ್ಫುಲ್. ಹಾಗಾದ್ರೆ ಮುಂದೇನು ಏನು ಮಾಡ್ಬೇಕು ಸರ್ಕಾರ? ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ.